ನಮಸ್ಕಾರ ವಿದ್ಯಾರ್ಥಿಗಳೇ, ನಾನು ಸುಭಾಷಿಶ್. ನಾವು ಮತ್ತೆ ತ್ರಿಕೋನಮಿತಿಯ ಪ್ರಪಂಚಕ್ಕೆ ಧುಮುಕೋಣ ಮತ್ತು ಮೂಲಭೂತ ಗುರುತುಗಳು ಮತ್ತು ಅವುಗಳ ಅನ್ವಯಗಳ ಬಗ್ಗೆ ನಮ್ಮ ತಿಳುವಳಿಕೆಯನ್ನು ಇನ್ನಷ್ಟು ಗಟ್ಟಿಗೊಳಿಸೋಣ. ಕೆಳಗಿನ ಉದಾಹರಣೆಗಳಲ್ಲಿ ನಾವು ಕೆಲವು ಪ್ರಮುಖ ಗುರುತುಗಳನ್ನು ಮರುಪರಿಶೀಲಿಸುತ್ತೇವೆ ಮತ್ತು ಪುರಾವೆಗಳು ಮತ್ತು ಲೆಕ್ಕಾಚಾರಗಳ ಮೂಲಕ ಕೆಲಸ ಮಾಡುತ್ತೇವೆ. ಹಾಗೆ ಮಾಡುವ ಮೂಲಕ ಈ ಶಕ್ತಿಯುತ ಸಾಧನಗಳನ್ನು ಬಳಸಿಕೊಂಡು ಅಭಿವ್ಯಕ್ತಿಗಳನ್ನು ಸರಳಗೊಳಿಸುವ ಮತ್ತು ಸಮೀಕರಣಗಳನ್ನು ಪರಿಹರಿಸುವ ನಮ್ಮ ಸಾಮರ್ಥ್ಯವನ್ನು ನಾವು ಹೆಚ್ಚಿಸುತ್ತೇವೆ. ತ್ರಿಕೋನಮಿತಿಯ ಸಂಬಂಧಗಳ ಸೌಂದರ್ಯವನ್ನು ಮತ್ತೊಮ್ಮೆ ಬಿಚ್ಚಿಡಲು ಸಿದ್ಧರಾಗಿ. ಕಲಿಕೆಯ ಫಲಿತಾಂಶಗಳು. ಈ ಪಾಠದ ಕೊನೆಯಲ್ಲಿ ನೀವು ಹೀಗೆ ಮಾಡಬಹುದು: ಮೂಲಭೂತ ತ್ರಿಕೋನಮಿತಿಯ ಗುರುತುಗಳ ಬಲವರ್ಧಿತ ತಿಳುವಳಿಕೆ, ತ್ರಿಕೋನಮಿತಿಯ ಅಭಿವ್ಯಕ್ತಿಗಳನ್ನು ಕುಶಲತೆಯಿಂದ ನಿರ್ವಹಿಸುವಲ್ಲಿ ಸುಧಾರಿತ ಸಮಸ್ಯೆ ಪರಿಹರಿಸುವ ಕೌಶಲ್ಯಗಳು, ಸಂಕೀರ್ಣ ತ್ರಿಕೋನಮಿತಿಯ ಸಮೀಕರಣಗಳನ್ನು ಸಾಬೀತುಪಡಿಸುವ ಮತ್ತು ಸರಳಗೊಳಿಸುವ ಸಾಮರ್ಥ್ಯದ ವರ್ಧಿತ. ಈ ಪಾಠದ ಪ್ರಮುಖ ಪದಗಳು: ತ್ರಿಕೋನಮಿತಿ, ಗುರುತುಗಳು, ಸಮೀಕರಣಗಳು, ಅಭಿವ್ಯಕ್ತಿಗಳು, ಕುಶಲತೆ. ಹಿಂದಿನ ಅಧಿವೇಶನದಲ್ಲಿ ತ್ರಿಕೋನಮಿತಿಯ ಗುರುತುಗಳ ಕೆಲವು ಉದಾಹರಣೆಗಳನ್ನು ನಾವು ನೋಡಿದ್ದೇವೆ. ಇಂದು ಈ ಅಧಿವೇಶನದಲ್ಲಿ ನಾವು ಇನ್ನೂ ಕೆಲವು ಉದಾಹರಣೆಗಳನ್ನು ನೋಡಲಿದ್ದೇವೆ. ಉದಾಹರಣೆ: ಅದನ್ನು ಸಾಬೀತುಪಡಿಸಿ. ವರ್ಗಮೂಲ 1 + cos θ / 1 - cos θ ಪರಿಹಾರ. ಪರಿಗಣಿಸಿ ವರ್ಗಮೂಲ 1 + cos θ / 1 - cos θ. 1 - cos θ ನ ಸಂಯೋಗದಿಂದ ಅಂಶ ಮತ್ತು ಛೇದವನ್ನು ಗುಣಿಸುವುದು ವರ್ಗಮೂಲ 1 + cos θ / 1 - cos θ 1 + cos θ / 1 + cos θ. ವರ್ಗಮೂಲ 1 + cos θ² / 1 - cos θ. ವರ್ಗಮೂಲ 1 + cos θ² / ವರ್ಗಮೂಲ 1 - cos θ. ಇನ್ನೊಂದು ಉದಾಹರಣೆಯನ್ನು ನೋಡೋಣ. ಅದನ್ನು ಸಾಬೀತುಪಡಿಸಿ.
ಪರಿಹಾರ ಪರಿಗಣಿಸಿ. LCM ತೆಗೆದುಕೊಳ್ಳುವ ಮೂಲಕ ನಾವು ಪಡೆಯುತ್ತೇವೆ = ನಮಗೆ ಈಗಾಗಲೇ ತಿಳಿದಿದೆ, ಆದ್ದರಿಂದ ನಾವು ಪಡೆಯುತ್ತೇವೆ = ನಿಯಮಗಳನ್ನು ರದ್ದುಗೊಳಿಸುವ ಮೂಲಕ ನಾವು ಪಡೆಯುತ್ತೇವೆ = cot θ. ಅಂದರೆ ಅದನ್ನು ಸಾಬೀತುಪಡಿಸಿ. ಪರಿಹಾರ ಪರಿಗಣಿಸಿ. ಕೊಟ್ಟಿರುವ ನಿಯಮಗಳಿಗೆ LCM ತೆಗೆದುಕೊಂಡರೆ ನಾವು ಪಡೆಯುತ್ತೇವೆ = ನ್ಯೂಮರೇಟರ್ನಲ್ಲಿ ಪದಗಳನ್ನು ಬಹು ಮಾಡಿ ಮತ್ತು ಛೇದದಲ್ಲಿ a² - b² ಸೂತ್ರವನ್ನು ಬಳಸಿ ನಾವು ಪಡೆಯುತ್ತೇವೆ = ಸರಳಗೊಳಿಸಿದ ನಂತರ = ಅದು ನಮಗೆ ತಿಳಿದಿದೆ = ನಿಯಮಗಳನ್ನು ರದ್ದುಗೊಳಿಸುವ ಮೂಲಕ ನಾವು ಪಡೆಯುತ್ತೇವೆ = ಅದು ನಮಗೆ ತಿಳಿದಿದೆ = 2 cos A. ಇನ್ನೊಂದು ಉದಾಹರಣೆಯನ್ನು ನೋಡೋಣ. tan² A - tan² B = ಪರಿಹಾರ ಪರಿಗಣಿಸಿ. tan ಎಂದು ನಮಗೆ ತಿಳಿದಿದೆ tan² A - tan² B = ಕೊಟ್ಟಿರುವ ನಿಯಮಗಳಿಗೆ LCM ಅನ್ನು ತೆಗೆದುಕೊಂಡರೆ ನಾವು ಪಡೆಯುತ್ತೇವೆ sin² A into cos² B minus sin² B into cos² A by cos² A into cos² B. ನಮಗೆ ಈಗಾಗಲೇ ತಿಳಿದಿದೆ 1 ಮೈನಸ್ sin² A = cos² A. ನಾವು ಪಡೆಯುವ ಅಂಶದಲ್ಲಿನ ಮೌಲ್ಯಗಳನ್ನು ಬದಲಾಯಿಸಿ sin² A into 1 minus sin² B minus sin² B into 1 minus sin² A by cos² A into cos² B. ನಾವು ಪಡೆಯುವ ಪದಗಳನ್ನು ಗುಣಿಸಿ sin² A minus sin² A into sin² B minus sin² B plus sin² A into sin² B by cos² A into cos² B.
ನಿಯಮಗಳನ್ನು ರದ್ದುಗೊಳಿಸುವ ಮೂಲಕ ಅಂತಿಮವಾಗಿ ನಾವು ಪಡೆಯುತ್ತೇವೆ sin square a minus sin square b by cos square a into cos square b. ಇನ್ನೊಂದು ಉದಾಹರಣೆಯನ್ನು ನೋಡೋಣ. ಪರಿಹಾರ ಪರಿಗಣಿಸಿ. ಇದನ್ನು ನಾವು ಹೀಗೆ ಬರೆಯಬಹುದು. 1 by sin theta minus sin theta into 1 by cos theta minus cos theta into sin theta by cos theta plus cos theta by sin theta. ಎಲ್ಲ ಮೂರು ಅವಧಿಗಳಿಗೆ LCM ತೆಗೆದುಕೊಂಡರೆ ನಾವು ಪಡೆಯುತ್ತೇವೆ 1 minus sin square theta by sin theta into 1 minus cos square theta by cos theta into sin square theta plus cos square theta by sin theta into cos theta. One minus sin square theta is equal to cos square theta. 1 minus cos square theta is equal to sin square theta. And sin square theta plus cos square theta is equal to 1. ನಾವು ಪಡೆಯುವ ಮೌಲ್ಯಗಳನ್ನು ಮತ್ತು ಬಹುಪದಗಳನ್ನು ಬದಲಿಸಿ Cos square theta into sin square theta into 1 by sin square theta into cos square theta. ನಿಯಮಗಳನ್ನು ರದ್ದುಗೊಳಿಸುವುದು ನಾವು ಪಡೆಯುತ್ತೇವೆ = 1. ನೆನಪಿಡಬೇಕಾದ ಅಂಶಗಳು: ತ್ರಿಕೋನಮಿತಿಯ ಗುರುತುಗಳು ಬಲ ತ್ರಿಕೋನದ ಬದಿಗಳ ಅನುಪಾತಗಳಿಗೆ ಸಂಬಂಧಿಸಿದ ತ್ರಿಕೋನಮಿತಿಯಲ್ಲಿ ಮೂಲಭೂತ ನಿಯಮಗಳಾಗಿವೆ. ಈ ಗುರುತುಗಳನ್ನು ಪರ್ಯಾಯ ಸಮಾನ ರೂಪಗಳಾಗಿ ಪರಿವರ್ತಿಸಬಹುದು. ತ್ರಿಕೋನಮಿತಿಯ ಅಭಿವ್ಯಕ್ತಿಗಳು ಮತ್ತು ಸಮೀಕರಣಗಳ ಸರಳೀಕರಣಕ್ಕೆ ಅನುವು ಮಾಡಿಕೊಡುತ್ತದೆ. ತ್ರಿಕೋನಮಿತಿಯ ಗುರುತುಗಳು: Sin square theta plus cos square theta is equal to 1. 1 plus tan square theta is equal to secant square theta. 1 plus cot square theta is equal to cosecant square theta.